ವಿದ್ಯಾರ್ಥಿಗಳೇ, ಇಂದು ನಾವು 9ನೇ ತರಗತಿಯ ಗದ್ಯ ಬೆಡಗಿನ ತಾಣ ಜಯಪುರ ಎನ್ನುವಂತಹ ಗದ್ಯವನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ಈ ಗದ್ಯವನ್ನ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಡಾಕ್ಟರ್ ಕೆ ಶಿವರಾಮನ್ ತಾರಾಂತರು ಈ ಗದ್ಯವನ್ನ ಬರೆದಿದ್ದಾರೆ. ಇದು ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಪ್ರವಾಸ ಕಥನ ಅಂತ ಹೇಳಿ ಕರಿತೀವಿ, ಆ ಪ್ರಕಾರಕ್ಕೆ ಸೇರುತ್ತೆ. ಸಾಹಿತ್ಯದಲ್ಲಿ ಅನೇಕ ಪ್ರಕಾರಗಳಿದಾವೆ. ಗದ್ಯ ಅಂತೀವಿ, ಕಾವ್ಯ ಅಂತೀವಿ, ಕವನ ಅಂತೀವಿ, ಕಾದಂಬರಿ ಅಂತೀವಿ, ನಾಟಕ ಅಂತೀವಿ, ವಿಮರ್ಶೆ ಅಂತೀವಿ, ಮಹಾಕಾವ್ಯಗಳು ಅಂತೀವಿ, ಜೀವನ ಚರಿತ್ರೆ, ಆತ್ಮಕಥನ, ವ್ಯಕ್ತಿ ಚಿತ್ರ, ಈ ಅನೇಕ ಪ್ರಕಾರಗಳಿದಾವೆ. ಅದರಲ್ಲಿ ಇತ್ತೀಚೆಗೆ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಳ್ತಾ ಇರುವಂತದ್ದು ಯಾವುದು? ಪ್ರವಾಸ ಕಥನ. ನೋಡಿ, ಹೆಸರೇ ಹೇಳುತ್ತೆ, ಒಬ್ಬ ವ್ಯಕ್ತಿ ಬೇರೆ ಬೇರೆ ಉದ್ದೇಶಗಳಿಗೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರವಾಸ ಹೋದಾಗ ಅಲ್ಲಿ ತನಗಾದ ಅನುಭವಗಳನ್ನ ಬರಹ ರೂಪದಲ್ಲಿ ದಾಖಲಿಸ್ತಾ ಹೋದ್ರೆ ಅದನ್ನ ಹೇಳ್ತೀವಿ ನಾವು ಪ್ರವಾಸ ಕಥನ. ಹಾಗಾದ್ರೆ ಪ್ರವಾಸ ಅಂದ್ರೆ ಏನು? ಯಾರು ಹೇಳ್ತೀರಾ? ನಿಮ್ಮದೇ ಆದ ವ್ಯಾಖ್ಯಾನವನ್ನು ಕೊಡಬೇಕು. ಪ್ರವಾಸ ಅಂದ್ರೆ ಏನು? ಒಬ್ಬ ವ್ಯಕ್ತಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಿವಿಧ ಕಾರಣಗಳಿಂದ ಹೋಗುವುದನ್ನೇ ಪ್ರವಾಸ. ಒಬ್ಬ ವ್ಯಕ್ತಿ ಬೇರೆ ಬೇರೆ ಉದ್ದೇಶಗಳಿಗೆ ಇನ್ನೊಂದು ಸ್ಥಳಕ್ಕೆ ಹೋಗುವುದಕ್ಕೆ ಏನಂತ ಕರಿತೀವಿ? ಪ್ರವಾಸ ಕಥನ. ಕೌಂಟ್ ಮಾಡಿ ಹೇಳಪ್ಪ. ಪ್ರವಾಸ ಕಥನ ಅಂತ ಹೇಳಿ ಕರಿತೀವಿ. ಸಿಡಾ, ವೆರಿ ಗುಡ್. ಪ್ರವಾಸ ಕಥನಗಳಲ್ಲಿ ಅನೇಕ ವಿಧಗಳಿದಾವೆ. ಒಂದೇ ತರನಾದ ಪ್ರವಾಸ ಕಥನ ಇಲ್ಲ. ಪ್ರವಾಸ ಕಥನಗಳಲ್ಲಿ ಎಷ್ಟು ವಿಧಗಳಿದಾವೆ? ಯಾರು ಹೇಳ್ತೀರಾ? ಎಷ್ಟು ವಿಧಗಳು? 3 ವಿಧಗಳಿದಾವೆ. ಪ್ರವಾಸ ಕಥನಗಳಲ್ಲಿ ಎಷ್ಟು ವಿಧಗಳಿದಾವೆ? 3 ವಿಧಗಳಿದಾವೆ. ಇದನ್ನ 8ನೇ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು. ಪ್ರವಾಸ ಕಥನ ಅಂದ್ರೆ ಏನು, ಅದರಲ್ಲಿ ಎಷ್ಟು ವಿಧಗಳಿದಾವೆ ಅಂತ. ನಾವು ಪಾಠವನ್ನು ಮಾಡುವಾಗ ತಲಕಾಡಿನ ಪಾಠವನ್ನು ಮಾಡುವಾಗ ಹೇಳಿದ್ವಿ. ಹಾಗಾಗಿ ನಿಮ್ಮ ಪೂರ್ವ ಜ್ಞಾನವನ್ನು ಪರೀಕ್ಷೆ ಮಾಡುವುದು. ಹಾಗಾದ್ರೆ ಆ 3 ವಿಧಗಳು ಯಾವುವು? ಯಾರು ಹೇಳ್ತೀರಾ? ಹೇಳಮ್ಮ. ಸ್ಥಳೀಯ ಪ್ರವಾಸ, ದೇಶೀಯ ಪ್ರವಾಸ, ಅಂತರ್ದೇಶೀಯ ಪ್ರವಾಸ. ಸ್ಥಳೀಯ ಪ್ರವಾಸ ಕಥನ, ಎರಡನೇದು ದೇಶೀಯ ಪ್ರವಾಸ ಕಥನ, ಮೂರನೇದು ಅಂತರ್ದೇಶೀಯ ಪ್ರವಾಸ ಕಥನ. ವೆರಿ ಗುಡ್. ನೋಡಿ, ನಮ್ಮ ರಾಜ್ಯದೊಳಗೆ ನಾವು ಪ್ರವಾಸ ಹೋದ್ರೆ ಮೈಸೂರಿಗೋ, ಬೆಂಗಳೂರಿಗೋ, ಅರ್ಥ ಆಯ್ತಾ, ಧಾರವಾಡಕ್ಕೋ, ಬೆಳಗಾವಿಗೋ, ಬಿಜಾಪುರಕ್ಕೋ, ಒಟ್ಟು ನಮ್ಮ ಕರ್ನಾಟಕ ರಾಜ್ಯದೊಳಗೆ ಪ್ರವಾಸ ಹೋದ್ರೆ ಅದನ್ನ ಸ್ಥಳೀಯ ಪ್ರವಾಸ ಕಥನ ಅಂತ ಕರಿತೀವಿ. ನಮ್ಮ ರಾಜ್ಯವನ್ನು ಬಿಟ್ಟು ಹೊರಗೆ ಹೋದ್ರೆ ತಮಿಳುನಾಡಿಗೋ, ಆಂಧ್ರ ಪ್ರದೇಶಕ್ಕೋ, ದೆಹಲಿಗೋ, ಉತ್ತರ ಪ್ರದೇಶಕ್ಕೋ, ಭಾರತ ದೇಶದೊಳಗೆ ಪ್ರವಾಸ ಹೋದ್ರೆ ಅದನ್ನ ದೇಶೀಯ ಪ್ರವಾಸ ಕಥನ ಅಂತ ಕರಿತೀವಿ. ದೇಶವನ್ನು ಬಿಟ್ಟು ಹೊರ ದೇಶಗಳಿಗೆ ಪ್ರವಾಸವನ್ನು ಹೋದ್ರೆ ಅದನ್ನ ಏನು ಕರಿತೀವಿ? ಅಂತರ್ದೇಶೀಯ ಪ್ರವಾಸ ಕಥನ. ಅಮೆರಿಕ, ಜಪಾನ್, ಜರ್ಮನಿ, ಯಾವುದೋ ಉದ್ದೇಶ, ನೀವು ವಿದ್ಯಾಭ್ಯಾಸ ಮಾಡಕ್ಕೆ ಹೋಗಿರ್ಬೋದು, ಅಥವಾ ಸುಮ್ಮನೆ ಮನರಂಜನೆಗೆ ಹೋಗಿರ್ಬೋದು, ಅಥವಾ ದೇಶವನ್ನು ನೋಡೋದಕ್ಕೆ ಹೋಗಿರ್ಬೋದು, ವ್ಯಾಪಾರಕ್ಕೆ ಹೋಗಿರ್ಬೋದು, ಅರ್ಥ ಆಯ್ತಾ? ಬೇರೆ ಬೇರೆ ದೇಶಗಳಿಗೆ ನಾವು ಪ್ರವಾಸ ಹೋದ್ರೆ ಅದನ್ನು ಅಂತರ್ದೇಶೀಯ ಪ್ರವಾಸ ಕಥನ ಅಂತೇಳಿ ಕರೀತೀವಿ. ಹಾಗಾದ್ರೆ ಇಲ್ಲಿ 9ನೇ ತರಗತಿಯಲ್ಲಿರುವಂತಹ ಬೆಡಗಿನ ತಾಣ, ಬೆಡಗು ಅಂದ್ರೆ ಸೊಬಗು, ಸುಂದರ ಅಂತ, ತುಂಬಾ ಸುಂದರವಾಗಿರುವಂತಹ ತಾಣ ಅಂದ್ರೆ ಸ್ಥಳ, ತತ್ಸಮ ತದ್ಭವ. ತಾಣ ಅಂದ್ರೇನು? ಸ್ಥಳ, ಜಾಗ. ಕೇಳ್ತಾನೆ, ಸ್ಥಳ ತದ್ಭವ ರೂಪ ಬರೆಯಿರಿ, ತಾಣ. ಅಂತಹ ಸುಂದರವಾದ ತಾಣ ಜಯಪುರ. ಎಲ್ಲಿ ಬರುತ್ತೆ ಜಯಪುರ? ರಾಜಸ್ಥಾನ ರಾಜ್ಯದ ರಾಜಧಾನಿ. ಕರ್ನಾಟಕ ಹೆಂಗೆ ಒಂದು ರಾಜ್ಯ, ಕರ್ನಾಟಕದ ರಾಜಧಾನಿ ಯಾವುದು? ಬೆಂಗಳೂರು. ಅದೇ
ರಾಜಸ್ಥಾನ ರಾಜ್ಯ ಏನಿದೆ ಅದರ ರಾಜಧಾನಿ ಯಾವುದು? ಜೈಪುರ. ಅಲ್ಲಿಗೆ ಲೇಖಕರು ಶಿವರಾಮ ಕಾರಂತರು ಪ್ರವಾಸ ಹೋದಾಗ ರಾಜಸ್ಥಾನದ ರಾಜಧಾನಿಯಾಗಿರುವಂತಹ ಜೈಪುರಕ್ಕೆ ಅಲ್ಲಿ ತಮಗಾದ ಅನುಭವಗಳನ್ನ ದಾಖಲಿಸ್ತಾ ಹೋಗ್ತಾರೆ ಬರಹದ ಮುಖಾಂತರ. ಹಾಗಾಗಿ ಇದನ್ನ ದೇಶೀಯ ಪ್ರವಾಸ ಕಥನ ಅಂತ ಕರಿತೀವಿ. ಏನಂತ ಕರಿತೀವಿ? ದೇಶೀಯ ಪ್ರವಾಸ. ನೋಡಿ, 8ನೇ ಕ್ಲಾಸು, 9ನೇ ಕ್ಲಾಸು, 10ನೇ ಕ್ಲಾಸು 3 ಕ್ಲಾಸಲ್ಲೂ ವಿದ್ಯಾರ್ಥಿಗಳಿಗೆ 3 ಪ್ರಕಾರದ ಪ್ರವಾಸ ಕಥನಗಳು ಪರಿಚಯ ಆಗಲಿ ಎನ್ನುವಂತ ಉದ್ದೇಶದಿಂದ 8ನೇ ಕ್ಲಾಸಲ್ಲಿ ಸ್ಥಳೀಯ ಪ್ರವಾಸ ಕಥನವನ್ನು ಇಟ್ಟಿದ್ದಾರೆ, ತಲಕಾಡಿನ ವೈಭವ. ಅರ್ಥ ಆಯ್ತಾ? 9ನೇ ಕ್ಲಾಸಲ್ಲಿ ದೇಶೀಯ ಪ್ರವಾಸ ಕಥನವನ್ನ ಶಿವರಾಮ ಕಾರಂತರು, ಇದನ್ನ ಯಾರು ಬಂದಿದ್ದು? ತಲಕಾಡಿನ ವೈಭವವನ್ನ ಹಿರೇಮಲ್ಲೂರು ಈಶ್ವರನ್. ಹಿರೇಮಲ್ಲೂರು ಈಶ್ವರನ್. ಹಾಗೆ 10ನೇ ಕ್ಲಾಸಿಗೆ ಬಂದ್ರೆ ಅಲ್ಲಿ ಅಂತರ್ದೇಶೀಯ ಪ್ರವಾಸ ಕಥನ ಇದೆ. ಲಂಡನ್ ನಗರ ನೋಡಿ, ಈ ದೇಶವನ್ನು ಬಿಟ್ಟು ಇಂಗ್ಲೆಂಡ್ ದೇಶದ ರಾಜಧಾನಿ, ಬ್ರಿಟಿಷರ ರಾಜಧಾನಿ. ಅದಾಯ್ತಾ? ಆ ಲಂಡನ್ ನಗರಕ್ಕೆ ವಿಕ್ರು ಗೋಕಾಕ್ ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು, ವಿನಾಯಕ ಕೃಷ್ಣ ಗೋಕಾಕ್ ಅಂತ. ಅವರು ಲಂಡನ್ ನಗರಕ್ಕೆ ಪ್ರವಾಸ ಹೋದಾಗ ಅಲ್ಲಿ ತಮಗಾದಂತಹ ಅನುಭವಗಳನ್ನ ಬರಹ ರೂಪದಲ್ಲಿ ದಾಖಲಿಸ್ತಾ ಹೋಗ್ತಾರೆ. ಅಂತಹದ್ದನ್ನು ನಾವೇನು ಕರಿತೀವಿ? ಅಂತರ್ದೇಶೀಯ ಪ್ರವಾಸ ಕಥನ. ಇಲ್ಲಿ ನಾವು ಮೊದಲಿಗೆ ಲೇಖಕರ ಪರಿಚಯವನ್ನು ನೋಡೋಣ. ಬೆಳಗಿನ ತಾಣ ಜೈಪುರ ಪಾಠವನ್ನು ಬರೆದಿರುವಂತಹ ಲೇಖಕರು ಡಾಕ್ಟರ್ ಕೆ ಶಿವರಾಮ ಕಾರಂತರು. ಶಿವರಾಮ ಕಾರಂತರು ಸಾಮಾನ್ಯ ಶಕ 1902ರಲ್ಲಿ, ಎಷ್ಟರಲ್ಲಿ? 1902ರಲ್ಲಿ. ಯಾಕೆ ಲೇಖಕರ ಕವಿ ಪರಿಚಯವನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ರೆ, ಪರೀಕ್ಷೆಯಲ್ಲಿ 6 ಅಂಕಗಳು. ಗದ್ಯವನ್ನು ಬರೆದಿರುವಂತಹ ಲೇಖಕರನ್ನ ಕೇಳ್ತಾನೆ, ಕೃತಿಕಾರರ ಪರಿಚಯ ಮಾಡಿಕೊಡಿ ಅಂತ. ಕೃತಿ ಮತ್ತು ಕವಿ, ಕಾಲ, ಸ್ಥಳ, ಪ್ರಶಸ್ತಿಗಳನ್ನು, ಕೃತಿ ಪ್ರಶಸ್ತಿಗಳನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ಈ ತರ ವಾಕ್ಯ ರೂಪದಲ್ಲೇ ಬರೀಬೇಕು. 3 ಅಂಕ, 3 3 6. ಕವಿ, ಒಬ್ಬ ಲೇಖಕ. ಕಾಲ ಸ್ಥಳವನ್ನು ಬರೆದ್ರೆ 1 ಅಂಕ, ಅವ್ರು ಬರೆದಿರುವಂತಹ ಕೃತಿಗಳನ್ನು ಬರೆದ್ರೆ 2ನೇ ಅಂಕ, ಅವ್ರು ಬರೆದಿರುವಂತಹ ಪ್ರಶಸ್ತಿಗಳನ್ನು ಬರೆದ್ರೆ 3ನೇ ಅಂಕ ಬರುತ್ತೆ. 1902ರಲ್ಲಿ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದ್ರು. ಬರ್ತೀನಿ ನೋಡಿ, ಅವ್ರ ಕಾಲವನ್ನು ಬರ್ದಿದ್ದೀನಿ, ಅವರು ಸ್ಥಳವನ್ನು ಬರ್ದಿದ್ದೀನಿ. ಉಡುಪಿ ಜಿಲ್ಲೆಯ ಕೋಟಾ ಎನ್ನುವಂತಹ ಗ್ರಾಮದಲ್ಲಿ ಜನಿಸ್ತಾರೆ. ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿರುವ ಇವರ ಸಾಹಿತ್ಯದ ಹಲವು ಪ್ರಕಾರಗಳು, ಕಾದಂಬರಿ ಬರೆದಿದ್ದಾರೆ, ಕಥೆ ಬರೆದಿದ್ದಾರೆ, ಮಕ್ಕಳ ಕವಿತೆಗಳನ್ನು ಬರೆದಿದ್ದಾರೆ, ಯಕ್ಷಗಾನ, ಬಯಲಾಟ, ಜನಪದ ಎಲ್ಲ ಕೃತಿಗಳನ್ನು ಬರೆದಿದ್ದಾರೆ. ಚೋಮನ ದುಡಿ ಒಂದು ಪುಸ್ತಕ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅಳಿದ ಮೇಲೆ ಕಾದಂಬರಿಗಳು ಪ್ರಸಿದ್ಧವಾಗಿವೆ. 4 ಕಾದಂಬರಿಗಳು ಅತ್ಯಂತ ಪ್ರಸಿದ್ಧವಾಗಿವೆ. ಹಾಗೆಯೇ ಹಸಿವು, ಹಾವು, ಕವಿ, ಕರ್ಮ ಇವು ಕಥಾ ಸಂಕಲನಗಳು, ಕಥೆಯ ಪುಸ್ತಕಗಳು. ರಾಷ್ಟ್ರಗೀತ, ಸುಧಾಕರ ಮತ್ತು ಸೀರ್ಗವನಗಳು ಕವನ ಸಂಕಲನ, ಪದ್ಯದ ಪುಸ್ತಕಗಳು ರಚಿಸಿದ್ದಾರೆ. ನಾಟಕ, ಹರಟೆ, ಬಾಲ ಸಾಹಿತ್ಯ, ವಿಜ್ಞಾನ ಸಾಹಿತ್ಯ, ನಿಘಂಟು ರಚನೆಯನ್ನು ಮಾಡಿರುವ ಇವರು ಅವಿವಿನಿಂದ ಬರಾಮಕ್ಕೆ, ಅಪೂರ್ವ ಪಶ್ಚಿಮ, ಅರಸಿಕರಲ್ಲ, ಪಾತಾಳಕ್ಕೆ ಪಯಣ ಮತ್ತು ಪ್ರವಾಸ ಕಥನಗಳು, ಹುಚ್ಚು ಮನಸ್ಸಿನ ಅತುಮುಖಗಳು ಇವರ ಆತ್ಮಕಥನ. ಆತ್ಮಕಥನ ಪುಸ್ತಕದ ಹೆಸರೇನು? ಹುಚ್ಚು ಮನಸ್ಸಿನ ಅತುಮುಖಗಳು. ಏನು ಆತ್ಮಕಥನ? ಇದು ಸಾಹಿತ್ಯದಲ್ಲೂ ಒಂದು ಪ್ರಕಾರ. ಆತ್ಮಕಥನ ಅಂದ್ರೆ ಏನು? ಯಾರು ಹೇಳ್ತಾರೆ? ಜೀವನ ಚರಿತ್ರೆ, ಆತ್ಮಕಥನ, ವ್ಯಕ್ತಿ ಚಿತ್ರ.
ಇವೊಂದಕ್ಕೂ ಒಂದು ತೆಳುವಾದ ಗೆರೆ ವ್ಯತ್ಯಾಸ. ಆತ್ಮಕಥನ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವನದ ಸಾಧನೆಗಳನ್ನ ಕುರಿತು ತಾನೇ ಪುಸ್ತಕವನ್ನು ಬರ್ಕೊಳ್ಳುವಂಥದ್ದು. ಈ ಕುವೆಂಪು ಅವರು ಬರ್ಕೊಂಡಿದ್ದಾರೆ ನೆನಪಿನ ದೋಣಿಯಲ್ಲಿ. ನಮ್ಮಂತೂ ನಿಮ್ಮದು ಸಾಮಾನ್ಯ ವ್ಯಕ್ತಿಗಳಿಗೆ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ದೊಡ್ಡ ಸಾಧನೆ ಮಾಡಿಲ್ವಲ್ಲ ಬರ್ಕೊಳ್ಳೋದು. ಅದೇ ಉಂಡೆ ಮಲಿಕೆಂಡೆ ಎದ್ದೆ ಬರೋದು ಯಾರು ಹೋಗ್ತಾರೆ. ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ದೊಡ್ಡ ಸಾಧನೆ ಮಾಡಿದಂಥವರು ವಿಜ್ಞಾನಿಗಳು, ರಾಜಕಾರಣಿಗಳು, ಅಬ್ದುಲ್ ಕಲಾಂ ಅಂತವರು, ವಾಜಪೇಯಿ ಅಂತವರು, ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ, ಅಂಬೇಡ್ಕರ್. ಸೊ ಇಂಥವರು ನಾನು ಇಷ್ಟು ಸಾಧನೆ ಮಾಡೋದಕ್ಕೆ ನನಗೆ ಏನು ಪ್ರೇರಣೆ? ನಾನು ಕುವೆಂಪು ಅವರು ಕುವೆಂಪು ಬರ್ಕೊಂಡಿದ್ದಾರೆ ನೆನಪಿನ ದೋಣಿಯಲ್ಲಿ. ಗಾಂಧೀಜಿಯವರು ಬರ್ಕೊಂಡಿದ್ದಾರೆ ಸತ್ಯಾನ್ವೇಷಣೆ ಅಂತ ಕರೀತಾರೆ ನಾನು ಆ ಪುಸ್ತಕವನ್ನು ಕನ್ನಡದಲ್ಲಿ. ಮೈ ಟ್ರೂತ್ ಸತ್ಯಾನ್ವೇಷಣೆ ಅಂತ ಬರ್ಕೊಂಡಿದ್ದಾರೆ. ನಾನು ಬಾಲ್ಯದಲ್ಲಿ ಹೆಂಗ್ ಬೆಳೆದೆ, ನನ್ನ ಮೇಲೆ ಯಾರು ಪ್ರಭಾವವನ್ನು ಬೀರಿದ್ರು, ನಾನು ಏನೇನು ಸಾಧನೆ ಮಾಡಿದೆ, ಅದಕ್ಕೆಲ್ಲ ಏನು ಪ್ರೇರಣೆ? ಒಬ್ಬ ವ್ಯಕ್ತಿ ತನ್ನ ಜೀವನದ ಬಗ್ಗೆ ತಾನೇ ಕೃತಿಯನ್ನ ಬರ್ಕೊಳ್ಳೋದಕ್ಕೆ ಆತ್ಮ ಕಥನ ಅಂತೇಳಿ ಕರಿತೀವಿ. ಇವರು ಇಲ್ಲಿ ಹುಚ್ಚು ಮನಸ್ಸಿನ 10 ಮುಖಗಳು ಎಂಬ ಆತ್ಮಕಥನವನ್ನ ಶಿವರಾಮ ಕಾರಂತರು ಬರ್ಕೊಂಡಿದ್ದಾರೆ. ಹಾಗೆಯೇ ಯಕ್ಷಗಾನ, ಬಯಲಾಟ, ಜನಪದ ಸಾಹಿತ್ಯ ಮುಂತಾದ ಕೃತಿಗಳನ್ನ ರಚಿಸಿದ್ದಾರೆ. ಯಾರು? ಶಿವರಾಮ ಕಾರಂತರು. ನೆಕ್ಸ್ಟ್ ಇವರ ನಂತರ ಇವರ ಮುಖಜ್ಜಿಯ ಕನಸುಗಳು. ಈ ಪುಸ್ತಕವನ್ನು ನಾನು ಓದಿದ್ದೀನಿ. ತುಂಬಾ ಚಿಕ್ಕ ಪುಸ್ತಕ ಆದರೂ ಸಹ ಮೌಲ್ಯಯುತವಾದ ಪುಸ್ತಕ. ಇದಕ್ಕೆ ಶಿವರಾಮ ಕಾರಂತರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು. ಇದು ಜನರಲ್ ನಾಲೆಡ್ಜ್. ಅವನ ಕೇಳ್ತಾ ನಿಮಗೆ ಯಾರಾದರೂ ಸಾಮಾನ್ಯ ಪರೀಕ್ಷೆಗಳನ್ನ, ಪ್ರವೇಶ ಪರೀಕ್ಷೆಗಳನ್ನ ಬಂದಾಗ ಇಂಥ ಪ್ರಶ್ನೆಗಳೇ ಇರ್ತವೆ. ಕನ್ನಡದಲ್ಲಿ ಎಷ್ಟು ಬಾರಿ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ? ಎಷ್ಟು ಬಾರಿ ಬಂದಿದೆ? 8 ಬಾರಿ ಕನ್ನಡಕ್ಕೆ ಬಂದಿದೆ. ಬೇರೆ ಯಾವುದೇ ಭಾಷೆಗೆ ಬಂದಿಲ್ಲ, ಭಾರತೀಯ ಭಾಷೆಗಳಿಗೆ. ಅಂದ್ರೆ ಅಷ್ಟು ವಿದ್ವತ್ತಿರ್ತಕ್ಕಂಥ ಸಾಹಿತಿಗಳು ನಮ್ಮಲ್ಲಿ ಇದ್ದಾರೆ ಅನ್ನೋದಕ್ಕೆ ಉದಾಹರಣೆ. ಕುವೆಂಪು, ದ ರಾ ಬೇಂದ್ರೆ, ಶಿವರಾಮ ಕಾರಂತರು, ವಿ ಕೃ ಗೋಕಾಕ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ. 8 ಬಾರಿ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಅದರಲ್ಲಿ 3ನೇವರು ಶಿವರಾಮ ಕಾರಂತ. ಅವರ ಮುಖಜ್ಜಿಯ ಕನಸುಗಳು ಎನ್ನುವಂತಹ ಕೃತಿಗೆ ಯಾವ ಪ್ರಶಸ್ತಿ ಬಂದಿದೆ? ಜ್ಞಾನಪೀಠ ಪ್ರಶಸ್ತಿ. ಯಕ್ಷಗಾನ, ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಮೈಮನೆಗಳ ಸುಳಿಯಲ್ಲಿ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿವೆ. ಇವರು 1955ರಲ್ಲಿ ಮೈಸೂರಿನಲ್ಲಿ ನಡೆದ 37ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 37ನೇ ಪ್ರತಿ ವರ್ಷ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ನಡೀತದೆ. ಈ ವರ್ಷ ಡಿಸೆಂಬರ್ನಲ್ಲಿ ಮಂಡ್ಯದಲ್ಲಿ ನಡೆಯುತ್ತೆ. ಕಳೆದ ವರ್ಷ ಹಾವೇರಿಯಲ್ಲಿ ನಡೆದಿತ್ತು. ಪ್ರತಿ ವರ್ಷ ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಭಾಷೆ, ಇತಿಹಾಸವನ್ನು ಉಳಿಸಬೇಕು ಎನ್ನುವಂಥ ಉದ್ದೇಶದಿಂದ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಂತಹ ಕಾಲದಲ್ಲಿ ಒಂದು ಕನ್ನಡ ಭಾಷೆ, ಕನ್ನಡ ಸಾಹಿತ್ಯವನ್ನು ಅಭಿವೃದ್ಧಿಪಡಿಸಬೇಕು ಅಂತ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದರು. ಇವತ್ತು ಇದೆ ಅದು ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾಗಿದೆ. ಅದೇ ಕನ್ನಡ ಸಾಹಿತ್ಯ ಪರಿಷತ್ತು. ಅದರ ಅಡಿಯಲ್ಲಿ ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ, ಸಂಸ್ಕೃತಿ, ನಾಗರಿಕತೆಯನ್ನು ಬೆಳೆಸುವಂತ ಕೆಲಸವನ್ನ ಸರ್ಕಾರದ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದೆ. ಆ ಸಂಸ್ಥೆಯ ಅಡಿಯಲ್ಲಿ ಪ್ರತಿ ವರ್ಷ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿದೆ ಒಂದೊಂದು ಸ್ಥಳದಲ್ಲಿ. ಇವರು ಸಹ ಮೈಸೂರಿನಲ್ಲಿ ನಡೆದಂತಹ 37ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಎಷ್ಟರಲ್ಲಿ? 1955ನೇ ಇಸ್ವಿಯಲ್ಲಿ. ಪ್ರಕೃತ ಪ್ರವಾಸ ಕಥನ ಬೆಳಗಿನ ತಾಣ ಜೈಪುರ ಪಠ್ಯಭಾಗವನ್ನ ಕನ್ನಡ ಸಂಸ್ಕೃತಿ ಇಲಾಖೆಯು ಹೊರತಂದಿರುವ ಶಿವರಾಮ ಕಾರಂತರ ಸಾಹಿತ್ಯ ಶ್ರೇಣಿಯ ಸಂಪುಟ 32 ಭಾಗ 2 ಗ್ರಂಥದ ಅಬುವಿನಿಂದ ಬರಾಮಕ್ಕೆ. ಯಾವ ಕೃತಿ?
ಇದು ಪ್ರವಾಸ ಕಥನ ಪುಸ್ತಕ. ಆ ಪುಸ್ತಕದಿಂದ ಈ ಗದ್ಯ ಭಾಗವನ್ನು ಬೆಳಗಿನ ತಾಣ ಜಯಪುರ ಗದ್ಯ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಾಗಾದ್ರೆ ಈ ಪಾಠದ ಆಶಯ ಏನು? ಯಾಕಾಗಿ ನಾವು ಈ ಪಾಠವನ್ನ ಅಭ್ಯಾಸ ಮಾಡಬೇಕು? ನೋಡಿ, ಒಂದು ಗಾದೆ ಇದೆ, ಕೋಶ ಓದು ದೇಶ ಸುತ್ತು. ಜ್ಞಾನವನ್ನು ಸಂಪಾದನೆ ಮಾಡೋದಕ್ಕೆ ಎರಡು ಮಾರ್ಗಗಳು. ಒಂದು ಕೋಶವನ್ನ ಓದೋದ್ರ ಮುಖಾಂತರ, ಅಂದ್ರೆ ಜ್ಞಾನ ಭಂಡಾರವನ್ನ ಓದೋದ್ರ ಮುಖಾಂತರ ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಬಹುದು, ಪುಸ್ತಕಗಳನ್ನು ಓದೋದ್ರ ಮುಖಾಂತರ. ಇನ್ನೊಂದು ದೇಶವನ್ನ ಸುತ್ತೋದ್ರ ಮುಖಾಂತರ. ನಾನು ಉದಾಹರಣೆಗೆ ಮೈಸೂರು ಆಗಿದೆ ಹೀಗಿದೆ ಅಂತ, ಅರಮನೆ ಇದೆ, ಅಲ್ಲಿ ಪ್ರಾಣಿ ಸಂಗ್ರಹಾಲಯ ಇದೆ, ಉದ್ಯಾನವನ ಇದೆ, KRS ಏನೇ ಹೇಳಿದ್ರು ಅಲ್ಲಿ ಹೋಗಿ ನೋಡುವಷ್ಟು ಅನುಭವ ಆಗಲ್ಲ. ನೋಡೋದು ಹೆಚ್ಚು ಪ್ರಾಯೋಗಿಕವಾಗಿ ನೆನಪಲ್ಲಿ ಬಹಳ ಕಾಲ ನೆನಪಲ್ಲಿ ಉಳಿಯುತ್ತೆ. ಕಣ್ಣಿಂದ ನೋಡಿರ್ತೀವಿ, ಕಿವಿಯಿಂದ ಕೇಳಿದ್ದು ಬೇಗ ಮರ್ತೋಗುತ್ತೆ. ಅರ್ಥ ಆಯ್ತಾ? ಕಣ್ಣಿಂದ ನೋಡಿದ್ದು ಹೆಚ್ಚು ಕಾಲ ಉಳಿಯುತ್ತೆ. ಹಾಗಾಗಿ ನಾವು ದೇಶವನ್ನು ಸುತ್ತಬೇಕು, ಆ ಮೂಲಕ ನಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚಿಸಿಕೊಳ್ಬೇಕು. ಬೆಳಗಿನ ತಾಣ ಜೈಪುರ ಪಠ್ಯಭಾಗದಲ್ಲಿ ಭಾರತದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ನಗರಗಳಲ್ಲಿ ಒಂದಾದ ಜೈಪುರದ ಅಂದ ಚಂದ. ಈ ಪಾಠದಲ್ಲಿ ಬರುವಂತ ಪ್ರಶ್ನೆಗಳು ಹೆಂಗ್ ಬರ್ತವೆ ಅಂತ ಇಲ್ಲೇ ಗೆಸ್ ಮಾಡಬಹುದು. ನೀವು ಏನನ್ನ ವರ್ಣಿಸ್ತಾ ಇದ್ದಾರೆ ಶಿವರಾಮ್ ಕಾರಂತರು ಅಂದ್ರೆ, ಭಾರತದ ಐತಿಹಾಸಿಕ ಅಂದ್ರೆ ಇತಿಹಾಸ ಉಳ್ಳಂತಹ ನಗರ, ರಾಜ ಮಹಾರಾಜರುಗಳು ಆಳ್ವಿಕೆ ಮಾಡಿರ್ತಕ್ಕಂಥ ನಗರ. ನಮ್ಮಲ್ಲೂ ಇದೆ ಮೈಸೂರು, ಹಂಪೆ, ಇವೆಲ್ಲ ಐತಿಹಾಸಿಕ ಸ್ಥಳಗಳು. ಅಂದ್ರೆ ಅವಕ್ಕೆಲ್ಲ ಇತಿಹಾಸ ಇದೆ. ಹಿಂದೆ ರಾಜ ಮಹಾರಾಜರುಗಳು ಆಳಿರ್ತಕ್ಕಂಥ ರಾಜಧಾನಿ ಅದು ಮೈಸೂರು. ಇತಿಹಾಸವನ್ನು ಉಳ್ಳಂತ ಹಾಗೂ ಸಂಸ್ಕೃತಿಯನ್ನು ಅಳವಡಿಸಿಕೊಂಡಿರ್ತಕ್ಕಂಥ ನಗರ ಜಯಪುರ. ಯಾವೂರು? ರಾಜಧಾನಿ, ರಾಜಸ್ಥಾನ ರಾಜ್ಯದ ರಾಜಧಾನಿ. ಅಲ್ಲಿಗೆ ಪ್ರವಾಸ ಹೋಗಿರ್ತಾರೆ. ಅದು ಹಿಂದೆ ರಾಜ ಮಹಾರಾಜರುಗಳು ಆಳ್ವಿಕೆ ಮಾಡಿರ್ತಕ್ಕಂಥ ನಗರ. ಹಾಗಾಗಿ ಆ ಜಯಪುರದ ನಗರದ ಅಂದ ಚಂದವನ್ನು ವರ್ಣನೆ ಮಾಡ್ತಾರೆ. ಅಲ್ಲಿನ ಜನರ ಉಡುಗೆ ತೊಡುಗೆ. ಎರಡನೇ ಪ್ರಶ್ನೆ ಬಂದ್ರೆ ಹೆಂಗ್ ಬರ್ಬಹುದು? ಅಲ್ಲಿನ ಜನರ ಉಡುಗೆ ತೊಡುಗೆಗಳಿಗಿರ್ತವೆ. ಯಾಕಂದ್ರೆ ಪ್ರಾದೇಶಿಕವಾಗಿ ನಾವು ಹಾಕುವಂತಹ ಡ್ರೆಸ್ಗಳಲ್ಲೂ ಬದಲಾವಣೆ ಇರ್ತದೆ. ಕರ್ನಾಟಕದ ಸ್ಯಾರಿ ಉಡ್ತಾರೆ, ರಾಜಸ್ಥಾನದಲ್ಲೂ ಸ್ಯಾರಿ ಉಡ್ತಾರೆ. ಆದ್ರೆ ಅವ್ರು ಉಡೋ ಸ್ಟೈಲಲ್ಲಿ ಇವರು ರಾಜಸ್ಥಾನಿ ಅಂತ ಹೇಳಿ ಕಂಡುಹಿಡಿಯಬಹುದು. ಇಲ್ಲೇ ಇದೆ ನೋಡಿ, ಮಾರ್ವಾಡಿಗಳು ಬಟ್ಟೆ ಅಂಗಡಿ, ಬಂಗಾರದ ಅಂಗಡಿ ಎಲ್ಲ ಇಟ್ಕೊಂಡಿರ್ತಾರೆ. ಎಲ್ಲ ನಗರಗಳು ಇದ್ದಾರೆ, ಭದ್ರಾವತಿ, ಶಿವಮೊಗ್ಗ, ಇಲ್ಲಿ ನಗರಗಳಿದೆ. ಯಾಕೆಂದ್ರೆ ಅದು ರಾಜಸ್ಥಾನ ಬರಗಾಲದ ಸೀಮೆ, ಹೆಚ್ಚು ಬಿಸಿಲು, ಬರೀ ಬರಡುಗಾಡು. ಹಾಗಾಗಿ ಅವ್ರು ಅಲ್ಲಿಂದ ವಲಸೆ ಬಂದಿರ್ತಾರೆ ಬೇರೆ ಕಡೆ. ಹೆಜ್ಜೆ ಮೀನುಗೆಲ್ಲ ಮಾರ್ಕೊಂಡು ಇಟ್ಕೊಂಡು ಇಲ್ಲಿ ಬಂದು ಬಟ್ಟೆ ಅಂಗಡಿನೋ, ಪಾನಿಪುರಿ ಅಂಗಡಿನೋ, ಬಂಗಾರದ ಅಂಗಡಿನೋ ನೋಡಿ, ಅವ್ರು ಸೀರೆ ಉಡೋದಲ್ಲೇ ಕಂಡಿಬೋದು ನೀವು. ನಮ್ಮ ಕರ್ನಾಟಕದ ಹೆಣ್ಮಕ್ಳುಗಳು ಸೀರೆ ಪದ್ಧತಿನೇ ಬೇರೆ. ನೋಡಿದ್ದೀರ ಅದನ್ನ? ಹಿಂಗೆ ಅದನ್ನ ಹಾಕೊಂಡಿರ್ತಾರೆ, ಮುಸ್ಕು ಹಾಕೊಂಡಿರ್ತಾರೆ ತಲೆಗೆ ಮುಂಡಾಸ. ಅಲ್ಲಿ ಗಂಡ್ಮಕ್ಳು ಹಾಕೋ ಮುಂದೆ ಬರುತ್ತೆ, ಅವ್ರು ಎಂತ ಡ್ರೆಸ್ ಹಾಕ್ತಾರೆ. ಅಲ್ಲಿನ ಉಡುಗೆ ತೊಡುಗೆ, ಐತಿಹಾಸಿಕ ವೈಭವ. ಆ ಜಯಪುರ ನಗರ ಇನ್ನು ಇತಿಹಾಸದಲ್ಲಿ ಎಷ್ಟು ವೈಭವಿತವಾಗಿ ಮೆರೆದಿತ್ತು, ಇದು ಒಂದು ಪ್ರಶ್ನೆ ಬರ್ಬೋದು. ಇದ್ರ ಬಗ್ಗೆ ಪ್ರಶ್ನೆ ಕೇಳ್ಬೋದು. ಐತಿಹಾಸಿಕ ವೈಭವ. ನೆಕ್ಸ್ಟ್, ಅಲ್ಲಿನ ಕಲೆಗಳ ಸೊಗಡು, ಅಲ್ಲಿನ ಜನಪದ ಕಲೆಗಳು. ಪ್ರಾಚೀನರು ಎಂತೆಂತಹ ಮನರಂಜನೆಗಳು. ನಮ್ಮಲ್ಲಿ ವೀರಗಾಸೆ, ಡೊಳ್ಳು ಕುಣಿತ, ಭಜನೆ, ಹೋರಾಟ ಈ ತರ ಇದಾವ. ರಾಜಸ್ಥಾನಕ್ಕೂ ತನ್ನದೇ ಆಗಿರ್ತಕ್ಕಂಥ ಕಲೆಗಳಿವೆ, ಅದನ್ನ ನೋಡ್ತಾರೆ, ಅದ್ರ ಬಗ್ಗೆ ಬರೀತಾರೆ. ಈ ವಿಚಾರಗಳ ಬಗ್ಗೆ ಲೇಖಕರು ತಿಳಿಸಿದ್ದಾರೆ. ಪ್ರಶ್ನೆಗಳು ಹೆಂಗ್ ಬರ್ಬೋದು ಅಂದ್ರೆ, ಅಲ್ಲಿನ ಅಂಗಚಂದವನ್ನು ವಿವರಿಸಿ ಅಂತ, ಅಲ್ಲಿನ ಜನರ ಉಡುಗೆ ತೊಡುಗೆಗಳನ್ನು ವಿವರಿಸಿ, ಅಲ್ಲಿನ ಐತಿಹಾಸಿಕ ವೈಭವವನ್ನು ಬರೆಯಿರಿ, ಅಲ್ಲಿನ ಕಲೆಗಳ ಸೊಗಸನ್ನು ಬರೆಯಿರಿ. ಹಾಗೆಯೇ ಜಯಪುರದ ರಾಜರ ವೈಜ್ಞಾನಿಕತೆಗೆ ಸಾಕ್ಷಿಯಾದ ಜಂತ್ರ ಮಂತ್ರ ಬಯಲು ಪ್ರಯೋಗಾಲಯದ ಬಗ್ಗೆ ವಿಶೇಷ ಉಲ್ಲೇಖವಿದೆ. ಆ ಕಾಲದಲ್ಲಿ ರಾಜರು, ಪ್ರಾಚೀನ ಕಾಲದಲ್ಲಿ ರಾಜರು ವಿಜ್ಞಾನದಲ್ಲಿ ಎಂತ ಸಾಧನೆ ಮಾಡಿರುವುದಕ್ಕೆ ಅಲ್ಲೊಂದು ಪ್ರಯೋಗಾಲಯ ಇದೆ. ಅದರ ಹೆಸರು ಜಂತ್ರ ಮಂತ್ರ. ಅಂದ್ರೆ ಕಾಲವನ್ನು ಅಳೆಯೋದಕ್ಕೆ, ಆಕಾಶವನ್ನು ಅಧ್ಯಯನ ಮಾಡೋದಕ್ಕೆ, ಚಂದ್ರ, ಸೂರ್ಯ,
ಗ್ರಹಗಳು, ನಕ್ಷತ್ರಗಳು. ಆ ಕಾಲದಲ್ಲೇ ಒಂದು ಪ್ರಯೋಗಾಲಯವನ್ನು ಬಯಲಿನಲ್ಲಿ ಸ್ಥಾಪನೆ ಮಾಡಿದ್ರು. ಅದರ ಹೆಸರು ಜಂತ್ರ ಮಂತ್ರ. ಅಂದ್ರೆ ಆಗಿನ ಕಾಲದ ಪ್ರಾಚೀನ ವಿಜ್ಞಾನಿಗಳು ವಿಜ್ಞಾನದಲ್ಲಿ ಎಷ್ಟು ಮುಂದುವರೆದಿದ್ರು ಅನ್ನೋದಕ್ಕೆ ಸಾಕ್ಷಿ ಆಗುತ್ತೆ. ಇಷ್ಟು ವಿಚಾರಗಳನ್ನ ಈ ಪಾಠದಲ್ಲಿ ಉಲ್ಲೇಖಿಸಿದ್ದಾರೆ. ಇಲ್ಲಿ ಕಠಿಣ ಪದಗಳ ಅರ್ಥಗಳಿದ್ದಾವೆ, ಅವನು ನೋಡ್ಕೋಬೇಕು, ನೀವು ಗೊತ್ತಬೇಕು. ಈ ಪಾಠದಲ್ಲಿ ಬರುವಂತಹ ಕೆಲವು ವಿಶಿಷ್ಟ ಪದಗಳಿಗೆ ಅಥವಾ ಪಾರಿಭಾಷಿಕ ಪದಗಳಿಗೆ ಏನು ಅರ್ಥ ಇದೆ. ಉಸುಬು ಅಂದ್ರೆ ಮರಳು ಅಥವಾ ಉಸುಬು. ಕೆಸರು ಅಂತೀವಿ ನಾವು, ಉಸುಬು ಅಂತೀವಿ, ಅಲ್ಲಿ ಮರಳು. ನಾವು ಒಕ್ಕಂತವ. ದೇಶೀಯ ಅಂದ್ರೆ ದೇಶದ ಒಳಗಿನ. ಮುಂಡಾಸು ಪೇಟ, ದೊಡ್ಡದು ಪೇಟ ಸುತ್ಕೊಂತಾರೆ, ಉದ್ದ ಬಿಟ್ಕೊಂಡು ಅದಕ್ಕೆ ಹೇಳ್ತಾರೆ ತಲೆಗೆ ಹಾಕುವಂಥ ಉಡುಗೆ. ಮೇಲುದೆ, ಹೆಂಗಸರು ಮೈ ಮೇಲೆ ಒದೆಯುವ ವಸ್ತ್ರ, ಇವೇಲ್ ಅಂತಿರಲ್ಲ, ಅದು ಸ್ಯಾರಿ ಮೇಲೆ ಹಾಕ್ತಾರೆ ಮೇಲುದೆ. ಆಲೂಗಲ್ಲು ಅಮೃತ ಶಿಲೆ, ಬಹಳ ಬೆಲೆ ಮಾಡ್ತಕ್ಕಂಥ ಒಂದು ಶಿಲೆ, ಕಲ್ಲು. ಕಡುಪಿನ ಬಣ್ಣ, ರಕ್ತವಾದ ಬಣ್ಣ, ರಂಗಾದ ಬಣ್ಣ. ನವರಂಗ, ದೇವಾಲಯದ ಸಮಾಮಂಟಪ, ವಾಸ್ತು, ಕಟ್ಟಡ ನಿರ್ಮಾಣ ಶಾಸ್ತ್ರ, ವಾಸ್ತುಶಿಲ್ಪ ಅಂತೀವಿ. ಒಂದು ಮನೆಯನ್ನ, ಒಂದು ದೇವಸ್ಥಾನವನ್ನು ಕಟ್ಟುವಾಗ ನಾವು ಹಾಕುವಂತಹ ಸ್ಕೆಚ್ ಅಂತೀವಲ್ಲ, ವಾಸ್ತುಶಿಲ್ಪ. ಪ್ರವೇಶ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಈ ಪ್ರವೇಶದಲ್ಲಿ ಹೇಳ್ಬೇಕಾದ್ರೆಲ್ಲ ಆಲ್ರೆಡಿ ಹೇಳಿದ್ದೀನಿ, ಒಂದೊಂದು ಬ್ರೀಫಾಗಿ ಹೇಳ್ತಾವ. ಎಂಬ ಗಾದೆಯಂತೆ ಜ್ಞಾನ ಸಂಗ್ರಹಕ್ಕೆ ಎಷ್ಟು ಮಾರ್ಗಗಳು? ಹೇಳಿದ ಜ್ಞಾನವನ್ನ ಸಂಪಾದನೆ ಮಾಡಬೇಕು ಅಂದ್ರೆ ಎರಡು ಮಾರ್ಗಗಳಿದ್ದಾವೆ. ಒಂದು ಕೋಶವನ್ನ ಓದೋದ್ರ ಮುಖಾಂತರ, ಮತ್ತೊಂದು ದೇಶವನ್ನ ಸುತ್ತೋದ್ರ ಮುಖಾಂತರ. ದೇಶ ಸುತ್ತುವುದರಿಂದ ವ್ಯಕ್ತಿಗೆ ಪ್ರಾಯೋಗಿಕವಾಗಿ ಜ್ಞಾನ ದೊರೆಯುತ್ತದೆ. ದೇಶವನ್ನ ಅಥವಾ ಪ್ರಪಂಚವನ್ನು ಸುತ್ತೋದ್ರ ಮುಖಾಂತರ ಪ್ರಾಕ್ಟಿಕಲ್ ಜ್ಞಾನ ಬರುತ್ತೆ. ಕಣ್ಣಾರೆ ನೋಡಿ, ನಾನು ಹೇಳಿದೆ ಅಮೆರಿಕ ಆಗಿದೆ, ಹೀಗಿದೆ, ನ್ಯೂಯಾರ್ಕ್ ಹೀಗಿದೆ. ಇಲ್ಲಿ ನಾವು ಏನೇ ಪಾಠ ಮಾಡಿದ್ರು ನೀವು ಸುಮ್ಮನೆ ಬಿಟ್ಕೊಳ್ತೀವಿ. ಅದೇ ಅಮೆರಿಕಕ್ಕೆ ಹೋಗಿ ನೋಡಿದ್ರೆ ನಿಮಗೆ ಸಾಯೋವರೆಗೂ ಅದರ ನೆನಪು ಹೊರಗೆ ನಿಮ್ಮ ಮೈಂಡಿಂದ ಅಥವಾ ನಿಮ್ಮ ಜ್ಞಾನ ಮಿದುಳಿನಿಂದ ಹೊರಗೆ ಹೋಗಲ್ಲ. ಪ್ರಾಯೋಗಿಕ ಜ್ಞಾನ. ಒಂದು ವಿಜ್ಞಾನದಲ್ಲಿ ಎಷ್ಟೇ ಪಾಠ ಮಾಡಿ ಅದಕ್ಕೆ ಇದನ್ನಾಕಿದ್ರೆ ಏನೇನೋ ಆಗುತ್ತೆ ಅಂತ ಹೇಳ್ತಾರೆ, ನಿಮ್ಮ ತಲೆ ಬಿಡಿಯಲ್ಲ. ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿದರೆ, ಪ್ರಯೋಗವನ್ನು ಮಾಡಿದರೆ ನಿಮಗೆ ಅದು ಪರ್ಮನೆಂಟ್ ಆಗಿ ಇದರಲ್ಲಿ ಸಂಗ್ರಹ ಆಗುತ್ತೆ. ಆ ಅನುಭವದ ಬರಹದ ಅಭಿವ್ಯಕ್ತಿಯೇ ಪ್ರವಾಸ ಕಥನ. ಹಾಗೆ ಪ್ರವಾಸ ಹೋದಾಗ ಬೇರೆ ಸ್ಥಳಗಳಿಗೆ ಅಲ್ಲಿ ತಮಗಾದಂಥ ಅನುಭವಗಳನ್ನು ಬರಹದ ರೂಪದಲ್ಲಿ ವ್ಯಕ್ತಪಡಿಸಿದರೆ, ಬರೆದ್ರೆ ಅದನ್ನು ನಾವು ಪ್ರವಾಸ ಕಥನ ಅಂತ ಕರೀತೀವಿ. ಇದು ಆಧುನಿಕ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದು. ಆಧುನಿಕ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಅನೇಕ ವಿಧಗಳಿವೆ. ನಾನು ಹೇಳಿದ್ದೀನಿ, ಕಥೆ ಇದೆ, ವಿಮರ್ಶೆ ಇದೆ, ನಾಟಕ ಇದೆ, ಕಾದಂಬರಿ ಇದೆ, ಕವನ ಅಂತೀವಿ, ಮಹಾಕಾವ್ಯಗಳು ಅಂತೀವಿ, ಜೀವನ ಚರಿತ್ರೆ ಅಂತೀವಿ, ಆತ್ಮಕಥನೆ ಅಂತೀವಿ. ಅವುಗಳಲ್ಲಿ ಇದು ಒಂದು. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅವಲೋಕಿಸಿದಾಗ ಸೂರಿ ವೆಂಕಟರಮಣ ಶಾಸ್ತ್ರಿ ಕರ್ಕಿ ಅವರ ದಕ್ಷಿಣ ಯಾತ್ರಾ ಚರಿತ್ರೆ ಮೊಟ್ಟ ಮೊದಲ ಪ್ರವಾಸ ಕಥನದ ಪುಸ್ತಕ ಯಾವುದಪ್ಪ ಅಂತ ಹೇಳಿದ್ರೆ ದಕ್ಷಿಣ ಯಾತ್ರಾ ಚರಿತ್ರೆ. ಇದು ಕನ್ನಡದಲ್ಲಿ ಬಂದಂತಹ ಮೊಟ್ಟ ಮೊದಲ ಪ್ರವಾಸ ಕಥನ ಪುಸ್ತಕ. ಅದನ್ನು ಬರೆದಿದ್ದಾರು ಸೂರಿ ವೆಂಕಟರಮಣ ಶಾಸ್ತ್ರಿ ಕರ್ಕಿ. ಇದೇ ಮೊದಲ ಪ್ರವಾಸ ಕಥನವೆಂದು ತಿಳಿದು ಬಂದಿದೆ ಕನ್ನಡದಲ್ಲಿ. ಇದು ಓದುಗರಿಗೆ ಪ್ರವಾಸದ ಪರೋಕ್ಷ ಅನುಭವವನ್ನು ನೀಡುವುದರಿಂದ ಪ್ರವಾಸ ಕಥನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಉಂಟು. ಪ್ರವಾಸ ಕಥನಗಳನ್ನು ನಾವು ಆಗಲೇ ಹೇಳಿದಾಗೆ 3 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ನಾಡಿನ ಪ್ರವಾಸ ಕಥನ ಅಂದರೆ ಸ್ಥಳೀಯ, ಅದೇ ಅರ್ಥ. ನಾಡು ಅಂದ್ರೆ ನಾವು ಕರ್ನಾಟಕ ರಾಜ್ಯ. ನಾಡಿನ ಪ್ರವಾಸ ಕಥನ ಅಥವಾ ಸ್ಥಳೀಯ ಪ್ರವಾಸ ಕಥನ. ಎರಡನೇದು ದೇಶೀಯ ಪ್ರವಾಸ ಕಥನ. ಮೂರನೇದು ಅಂತರ್ದೇಶೀಯ ಪ್ರವಾಸ ಕಥನ. ಇಲ್ಲಿ ನಾವು ಅಭ್ಯಾಸ ಮಾಡ್ತಾ ಇರುವಂತದ್ದು ದೇಶೀಯ ಪ್ರವಾಸ ಕಥನ. ఇప్పుడు ಹೇಳ್ತಾ ಇದ್ದಾರೆ, ಪ್ರವಾಸ ಕಥನಗಳನ್ನ ಅಭ್ಯಾಸ ಮಾಡುವಾಗ ನಿಮ್ಮ ತಲೆ ಒಳಗೆ ಏನಿರಬೇಕು ಅಂದ್ರೆ, ಇದನ್ನ ಮಾಸ್ಟರ್ ಹೇಳ್ತಾ ಇಲ್ಲ, ಯಾರು ಹೇಳ್ತಾ ಇದ್ದಾರೆ? ಶಿವರಾಮ ಕಾರಂತರು ಹೇಳ್ತಾ ಇದ್ದಾರೆ ನಿಮಗೆ. ನಾನು ರಾಜಸ್ಥಾನದ ರಾಜಧಾನಿ ಆಗಿದ್ದಂತ ಜೈಪುರಕ್ಕೆ ಪ್ರವಾಸ ಹೋಗಿದ್ದೆ. ಅಲ್ಲಿ ನಾನು ಏನೇನೋ ನೋಡಿದೆ, ನನಗೆ ಏನೇನೋ ಅನುಭವಗಳಾದವು ಅನ್ನೋದನ್ನು ಅವ್ರು ಹೇಳ್ತಾ ಹೋಗ್ತಾರೆ. ಅವರಿಲ್ಲ, ತೀರ್ಕೊಂಡಿದ್ದಾರೆ.
ಅವರ ಅನುಭವಗಳನ್ನ ಬರಹ ರೂಪದಲ್ಲಿ ಬರೆದಿದ್ದಾರೆ. ಅವರ ಪ್ರತಿನಿಧಿಯಾಗಿ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಮೈಂಡಲ್ಲಿ ಇದನ್ನ ಶಿವರಾಮ್ ಕಾರಂತರು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಈ ಪಾಠ ಬೇಗ ಅರ್ಥ ಆಗುತ್ತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಜಯಪುರ ನನ್ನ ಪಾಲಿಗೆ ಹೊಸತಾಗಿರ್ಲಿಲ್ಲ. ಯಾರು ಹೇಳ್ತಾ ಇರೋದು? ಶಿವರಾಮ ಕಾರಂತರು. ಹಂಗಂದ್ರೆ ಏನು? ನಾನು ಇದೇ ಫಸ್ಟ್ ಟೈಮ್ ಹೋಗಿಲ್ಲ, ಇದೇ ಪ್ರಥಮ ಬಾರಿ ನಾನು ಜೈಪುರಕ್ಕೆ ಹೋಗಿಲ್ಲ, ಇದಕ್ಕಿಂತ ಹಿಂದೆ ನಾನು ಜೈಪುರಕ್ಕೆ ಹೋಗಿದ್ದೆ ಅಂತ ಅರ್ಥ. ನನಗೆ ಹೊಸದಲ್ಲ ಇದು ಅಂತ. 15 ವರ್ಷಗಳ ಹಿಂದೊಮ್ಮೆ ಹೋಗಿದ್ದೆ. ಈಗೇನು ಹೋಗಿದ್ದಾರೆ, ಅದಕ್ಕಿಂತ ಹಿಂದೆ 15 ವರ್ಷದಿಂದ ಒಂದ್ಸರಿ ಜೈಪುರಕ್ಕೆ ಹೋಗಿದ್ರು. 15 ವರ್ಷಕ್ಕೆ ಬಹಳ ಬದಲಾವಣೆಗಳಾಗಿತ್ತು. ಈಗ 2024 ಭದ್ರಾವತಿ ಹಿಂಗಿದೆ. ಇನ್ನು 15 ವರ್ಷ ಬಿಟ್ಟರೆ ಬಹಳ ಬದಲಾವಣೆ ಆಗಿದೆ ಎಲ್ಲ ಕ್ಷೇತ್ರಗಳಲ್ಲೂ. ಅರ್ಥ ಆಯ್ತಾ? ವಿಜ್ಞಾನ, ಶಿಕ್ಷಣ, ಕಟ್ಟಡಗಳ ನಿರ್ಮಾಣ, ರಸ್ತೆ, ಸೇತುವೆ, ಎಲ್ಲದರಲ್ಲೂ ಜನರ ಆಚಾರ ವಿಚಾರಗಳು ಎಲ್ಲದರಲ್ಲೂ ಬದಲಾವಣೆ 15 ವರ್ಷ ಅಂದರೆ 2039 40 ಇಸ್ವಿ. ಅದಕ್ಕೆ ಹೇಳ್ತಾರೆ 15 ವರ್ಷಗಳು ಹಿಂದೆ ಹೋಗಿದ್ದೆ, ಮತ್ತೆ ಈಗ ಹೋಗ್ತಾ ಇದ್ದೀನಿ. ಈ ಬಾರಿ ನಾನು ಶ್ರೀಪತಿಯು ರೈಲಿನಿಂದ ಇಳಿದಾಗ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಇವರೊಬ್ಬರೇ ಹೋಗಿರ್ಲಿಲ್ಲ, ಇವರ ಜೊತೆಗೆ ಇವರ ಸ್ನೇಹಿತನಾಗಿದ್ದಂತಹ ಶ್ರೀಪತಿ ಕೇಳ್ತಾನೆ ಯಾರ್ಯಾರು ಹೋಗಿದ್ದು, ಅಥವಾ ಶಿವರಾಮ್ ಕಾರಂತರ ಜೊತೆ ಮತ್ತೆ ಯಾರು ಹೋಗಿದ್ದು ಅಂತ ಕೇಳಿದ್ರೆ ಅವರ ಸ್ನೇಹಿತ ಶ್ರೀಪತಿ ರೈಲಿನಲ್ಲಿ ಹೋಗಿದ್ದು ಜೈಪುರ. ಬೆಳಗಿನ 11 ಗಂಟೆಯ ಬಿಸಿಲು ಬಡಿತಾ ಇತ್ತು. ಎಷ್ಟು ಗಂಟೆಗೆ ಹೋಗಿದ್ರು? ಬೆಳಗ್ಗೆ 11 ಗಂಟೆಗೆ ಹೋಗ್ತಾರೆ. ಮೊದಲೇ ಹೇಳಿ ಕೇಳಿ, ರಾಜಸ್ಥಾನ ಬಿಸಿಲು ಮರಳು ಜಾಸ್ತಿ. ರಾಜಸ್ಥಾನ ಅಪ್ಪಟ ಮರಳುಗಾಡು ಪ್ರದೇಶ, ಪ್ರಖರವಾದ ಬಿಸಿಲು ಹೊಡಿತಾ ಇತ್ತು. ಮಿತ್ರರಾದ ರೈಗಳು ನಿಲ್ದಾಣಕ್ಕೆ ಬಂದು ನಮಗಾಗಿ ಕಾದಿದ್ರು. ಇವರೇ ಸುಮ್ಮನೆ ಹೋಗಿರ್ಲಿಲ್ಲ, ಅಲ್ಲಿ ಶಿವರಾಮ್ ಕಾರಂತರ ಫ್ರೆಂಡ್ಗಳಿದ್ರು, ರೈ ಸಹೋದರರು. ಅವರು ಅಲ್ಲೇ ಸೆಟ್ಲ್ ಆಗಿದ್ರು. ಅವರು ಕರ್ನಾಟಕದವರೇ. ವಿವೇಕ ರೈ, ಮುತ್ತಪ್ಪ ರೈ ಅಂತ ಕರಿತೀವಲ್ಲ, ಈ ತರ ಹೆಸರು ಈ ಕಡೆ ಮಂಗಳೂರು ಸೈಡ್, ಉಡುಪಿ ಮಂಗಳೂರು ಒಂದೇ ಕಡೆ. ಶಿವರಾಮ್ ಕಾರಂತರು ಮಂಗಳೂರು ಉಡುಪಿ ಕಡೆಯವರೇ. ಆ ಉಡುಪಿ ಕಡೆಯ ಇಬ್ಬರು ಸ್ನೇಹಿತರು ರೈ ಸಹೋದರರು ರಾಜಸ್ಥಾನದಲ್ಲಿ ನೌಕರಿ ಮಾಡಿಕೊಂಡು ಅವರು ವ್ಯಾಪಾರ ಮಾಡಿಕೊಂಡು ಅಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ರು, ಮನೆ ಕಟ್ಕೊಂಡು ಪರ್ಮನೆಂಟ್ ಆಗಿ ಮನೆ ಆಸ್ತಿ ಎಲ್ಲ ಮಾಡಿಕೊಂಡು. ಆ ರೈ ಸಹೋದರರು ಇವರನ್ನ ಆಹ್ವಾನಿಸಿದ್ರು. ಯಾರನ್ನ? ಸ್ನೇಹಿತರಾಗಿದ್ದಂತಹ ಶಿವರಾಮ ಕಾರಂತರನ್ನು. ಬನ್ನಿ ಒಂದ್ಸರಿ ರಾಜಸ್ಥಾನಕ್ಕೆ, ಜೈಪುರಕ್ಕೆ, ನಾವು ಇಲ್ಲೆಲ್ಲ ಆತಿಥ್ಯವನ್ನು ಮಾಡ್ತೀವಿ. ಅವರ ಸ್ನೇಹಿತರ ಆಹ್ವಾನದ ಮೇರೆಗೆ ಶಿವರಾಮ್ ಕಾರಂತ ಮತ್ತು ಅವರ ಸ್ನೇಹಿತರಾಗಿದ್ದಂತಹ ಶ್ರೀಪತಿ ಜೈಪುರಕ್ಕೆ ಹೋಗಿದ್ರು. ಅವರು ಆಲ್ರೆಡಿ ಬಂದು ಮುಂಚಿತವಾಗಿ ಬಂದು ರೈಲ್ವೆ ನಿಲ್ದಾಣದಲ್ಲಿ ಇವ್ರನ್ನ ಕಾಯ್ತಾ ಇದ್ರು. ನಮ್ಮನ್ನು ಊರವರೆಗಿನ ಅವರ ಮನೆಗೆ ಕರೆದುಕೊಂಡು ಹೋದ್ರು. ಅತಿಥಿಗಳನ್ನ ಹೆಂಗ್ ಸತ್ಕಾರ ಮಾಡ್ತಾರೆ, ಬಂದು ಕಾಯ್ತಾ ಇದ್ರು. ರೈಲು ಇಳಿದ ತಕ್ಷಣ ಅವರ ವಾಹನದಲ್ಲಿ, ಕಾರ್ನಲ್ಲಿ ಊರಿಂದ ಹೊರ ಮನೆ ಕಟ್ಟಿದ್ರು. ಜೈಪುರದ ಊರಿನಿಂದ ಹೊರಗೆ ಅವ್ರ ಮನೆ ಕರ್ಕೊಂಡು ಹೋದ್ರು. ಹೊರಗಡೆ 4 ಸುತ್ತಲೂ ಮುಸುಗು ಹರಡಿದ್ದ ಮರುಭೂಮಿಯಲ್ಲಿ ಅವರ ಮನೆ ಇತ್ತು ಅಂತ ಹೇಳಿದ. ಮರಳುಗಾಡು ಪ್ರದೇಶ, ಮರುಭೂಮಿ ರಾಜಸ್ಥಾನ. ಮಳೆ ಬಹಳ ಕಡಿಮೆ, ಬರೀ ಇಲ್ಲೋದ್ರು ಮರಳು ಮರಳು, ಗಿಡ ಮರಗಳಿಲ್ಲ, ಹಸಿರಿಲ್ಲ, ಬೆಳೆ ಬರಲ್ಲ. ಅದ್ರಲ್ಲಿ ಭೂಮಿ ಬಹಳ ವ್ಯಾಲ್ಯೂ ಇದೆ. ಹಾಗಾಗಿ ಅದೇನು ಮಾಡ್ತಾರೆ ಜನ, ಅದನ್ನ ಬಹಳ ಕೋಟಿಗಟ್ಟಲೆ ಮಾರ್ಕೊಂಡು ಈ ಕಡೆ ಬಂದು ಆರಾಮ ಜೀವನ ಮಾಡ್ತಾರೆ. ಮನೆ ಕಟ್ಕೊಂಡು ಇಲ್ಲಿ ಬಂಗಾರದ ಅಂಗಡಿನೋ ಬಟ್ಟೆ ಅಂಗಡಿನೋ ಏನು ಇಟ್ಕೊಂಡು ಆರಾಮ ಜೀವನ ಮಾಡ್ತಾರೆ. ಭಾಳ ಇದ್ದಾರೆ, ನೋಡ್ಬೇಕು, ಗೊತ್ತಾಗುತ್ತೆ. ಅವರು ಹಾಕೋ ಉಡುಗೆಯಲ್ಲೇ ಗೊತ್ತಾಗುತ್ತೆ ಇವರು ರಾಜಸ್ಥಾನಿಗಳು, ಮಾರವಾಡಿಗಳು ಅಂತ ಹೇಳ್ತಾರೆ. ವ್ಯಾಪಾರಸ್ಥರು. ಮಾರವಾಡಿ ಮೀನ್ಸ್ ವ್ಯಾಪಾರ ಮಾಡೋದು. ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ. ಎಷ್ಟು ಚೆನ್ನಾಗಿ ನೀವು ಬೆಳಗ್ಗೆ 10 ಗಂಟೆ ಆಯಿತು ಅಂದರೆ ಸಂಜೆ 4 ಗಂಟೆ ತನಕ ನೀವೇನು ಸ್ನಾನ ಮಾಡಬೇಕು ಅಂದ್ರೆ ಬಿಸಿನೀರಿಗೆ ಸೌದೆ ತಂದು ಗ್ಯಾಸ್ ತಂದು ನೀರು ಕಾಯಿಸಿಕೊಳ್ಳುವ ಅವಶ್ಯಕತೆನೇ ಇಲ್ಲ. ತಂತಾನಾಗೆ ನೀರು ಬಿಸಿ ಬರ್ತಾ ಇತ್ತು. ಹೆಂಗೆ? ಬಿಸಿಲು ಮನೆ ಮೇಲೆ ನೀವು ಅಲ್ಲಿ ಬೇಡ. ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಿದೆ. ಮನೆ ಬೇಸಿಗೆಯಲ್ಲಿ ನೋಡಿದ್ರಲ್ಲ, ಏಪ್ರಿಲ್ ಮೇ ತಿಂಗಳಲ್ಲಿ ನೀವು ಮಧ್ಯಾಹ್ನ ಟೈಮ್ ಏನಾದ್ರು ಮನೆಯಲ್ಲಿ ಟ್ಯಾಪನ್ನಲ್ಲಿ ತಿರುಗಿಬಿಟ್ರೆ ಸಿಂಟೆಕ್ಸ್ ಮೇಲೆ ನೀರು ಬಿಸಿಯಾಗಿರೋ ಆ ಬಿಸಿಲಿಗೆ ಬೆಚ್ಚ ನೀರು ಸುಡೋದು. ಹಾಗೆ ರಾಜಸ್ಥಾನದಲ್ಲಿ ಮನೆಯ ಮೇಲೆ ನೀವು ಸಿಂಟೆಕ್ಸ್ ನೀರು ಸ್ಟಾರ್ಟ್ ಮಾಡಿದ್ರು, ಅಲ್ಲೂ ಬಿಸಿಲಿಗೆ ಆಗಿರೋವು. ಬರುವ ಪೈಪಲ್ಲೂ ಮರಳು ಉಂಟಿದ್ರಲ್ಲ,
ನೆಲದಲ್ಲಿ ಆ ಮರಳು ಹೀಟಾಗಿರ್ತಾ ಇತ್ತು, ಪೈಪಲ್ಲೂ ನೀರು ಕಾದು ಬರೋ, ಅದಕ್ಕೆ ಹೇಳ್ತಾರೆ ನೀರು ಕಾಯಿಸುವ ಅವಶ್ಯಕತೆ ಇರಲಿಲ್ಲ. ಉಸುಬಿನ ಕಾವಿನಿಂದ ನಲ್ಲಿಯ ನೀರು ಕಾದೇ ಬರುತ್ತಿತ್ತು. ಆ ಉಸುಬು ಮರಳು ಏನ್ ಕಾದಿರ್ತಾ ಇತ್ತು, ಆ ಮರಳಲ್ಲಿ ಏನ್ ಪೈಪ್ ಉಳಿರ್ತಾ ಇತ್ತು, ಆ ಮರಳಿನ ಬಿಸಿಲಿನ ಪ್ರಖರತೆಗೆ ಆ ಪೈಪ್ನಲ್ಲಿ ನೀರು ಬಿಸಿಯಾಗಿ ಬರ್ತಾ ಇತ್ತು. ನಾನೇನು ಬಿಸಿನೀರು ಸ್ನಾನ ಮಾಡುವವ, ಈ ಕೆಲವರಿಗೆ ಒಂದು ಅಭ್ಯಾಸ ಇರುತ್ತೆ, ಕೆಲವರು ಬಿಸಿನೀರಿಲ್ಲ ಅಂದ್ರೆ ಸ್ನಾನನೇ ಮಾಡಲ್ಲ, ಇನ್ ಕೆಲವರು ಬಿಸಿನೀರು ಮುಟ್ಟಲೇ ಇಲ್ಲ, ತಣ್ಣೀರಲ್ಲೇ ಸ್ನಾನ ಮಾಡ್ತಾರೆ. ಅವರ ಅಭ್ಯಾಸ, ದೇಹ ಪ್ರಕೃತಿ. ಶೀತದ ಮೈನವರು ಬಿಸಿನೀರು ಬಯಸ್ತಾರೆ, ಉಷ್ಣದ ಶರೀರದವರು ತಣ್ಣೀರು ಬಯಸ್ತಾರೆ. ನನಗೂ ಅಷ್ಟೇ, ನನಗೆ ಹೆಚ್ಚು ಕಾದ ನೀರು ಬೇಕಾಗಿಲ್ಲ, ಸುಮ್ಮನೆ ಉಗುರು ಬೆಚ್ಚಿರ್ಬೇಕಷ್ಟೇ. ಹೆಚ್ಚು ಕಮ್ಮಿ ಆದ್ರೆ ತಣ್ಣೀರೇ ಓಕೆ. ಅದರಿಂದ ಮಳೆಗಾಲ ಚಳಿಗಾಲದಲ್ಲಿ ಸ್ವಲ್ಪ ಹಿಂಸೆ ಅನಿಸುತ್ತೆ, ಸ್ವಲ್ಪ ಬೆಚ್ಚಗಿರ್ಬೇಕು. ಇನ್ನು ಕೆಲವರು ನೀರಾಗೆ ಬೆಂಕಿ ಕಾದಬೇಕು, ಆಗ ದಪ್ಪ ದಪ್ಪ ಹೋಗ್ಕಂಟ ನಾವು ಉಳ್ಕೊಂಬಿಟ್ರೆ ಆಗಲ್ಲ, ನಮ್ದು ಉಷ್ಣ ಶರೀರ, ಕೆಲವರಿಗೆ ಶೀತ ಶರೀರ ಇರುತ್ತೆ, ಅವರವರ ಆ ದೇಹ ಪ್ರಕೃತಿಯನ್ನು ಮಾಡಿ ಬಳಸ್ತಾರೆ. ಇಲ್ಲಿ ಶಿವರಾಮ್ ಕಾರಂತರಿಗೆ ಬಿಸಿನೀರು ಬೇಕಾಗಿತ್ತು, ಆದರೆ ಅವರ ಸ್ನೇಹಿತ ಶ್ರೀಪತಿ ಇದ್ನಲ್ಲ, ಅವನಿಗೆ ಬಿಸಿನೀರು ಸ್ನಾನ ಅಂದ್ರೆ ಆಗ್ತಿರ್ಲಿಲ್ಲ. ಅವನಿಗೇನ್ ಬೇಕಾಗಿತ್ತು? ತಣ್ಣೀರು. ಅವನೇನ್ ಮಾಡ್ತಾನೆ, ಮಧ್ಯಾಹ್ನ ಬಿಸಿಲಲ್ಲಿ ಹೋಗ್ಬಿಟ್ಟಿದ್ದಾನೆ, ಬೆವತಿದ್ದಾರೆ, ಜರ್ನಿ ಮಾಡಿ ಪ್ರಯಾಣ ಮಾಡಿ, ಈಗ ಸ್ನಾನ ಮಾಡ್ಬೇಕು ಇಬ್ರು. ಶಿವರಾಮ್ ಕಾರಂತ ತೊಂದರೆ ಇಲ್ಲ, ಬಿಸಿ ನೀರು ಬರ್ತಾ ಇದ್ದಾಗ ಅವ್ರು ಬಿಸಿನೀರು ಬೇಕು. ಆದ್ರೆ ಶ್ರೀಪತಿಗೆ ತಣ್ಣೀರು ಬೇಕು. ಅವನೇನ್ ಮಾಡ್ತಾನೆ ಗೊತ್ತಾ, ಈಗ ಕಾದಿರುವ ನೀರನ್ನು ಆರಿಸ್ಕೊಂಡು ಸ್ನಾನ ಮಾಡ್ತಾನೆ, ಹೇಳ್ತಾರೆ ನೋಡಿ. ಆದರೆ ನನಗೆ ಆದದ್ದು ಶ್ರೀಪತಿಗೆ ಆಗದು. ಶ್ರೀಪತಿ ತಣ್ಣೀರು ನೀರಿದ್ದ, ತಣ್ಣೀರಲ್ಲಿ ಸ್ನಾನ ಮಾಡ್ತಾ ಇದ್ದ. ಹೀಗಾಗಿ ಕಾದಿದ್ದ ನೀರನ್ನು ಆರಿಸಿ ತಣ್ಣೀರಿನ ಸ್ನಾನ ಮಾಡಿದ. ಅನಂತರ ಊಟ ಮಾಡಿ ಒಂದೆರಡು ತಾಸು ವಿಶ್ರಾಂತಿ ಪಡ್ಕೊಂಡ್ರು. ಬೆಂಗಳೂರಿನಿಂದ ಹೋಗಿದ್ರು ರೈಲಲ್ಲಿ, 2 ದಿನಗಳ ಪ್ರಯಾಣ. ಹಂಗಾಗಿ 1-2 ಗಂಟೆ ಸ್ನಾನ ಮಾಡಿಬಿಟ್ಟು ಊಟ ಮಾಡಿಕೊಂಡು ರೆಸ್ಟ್ ತಗೊಂಡ್ರು. ನಮ್ಮ ಮೊದಲ ಕಾರ್ಯಕ್ರಮ ಏನು? ಪ್ರವಾಸ ಹೋಗಿದ್ದಾರೆ. ಈಗ ಜೈಪುರದಲ್ಲಿ ಇವರ ಮೊದಲ ಪ್ರೋಗ್ರಾಮ್ ಕಾರ್ಯಕ್ರಮ ಏನಪ್ಪಾ ಅಂತ ಹೇಳಿದ್ರೆ, ಅಂಬೇರಕ್ಕೆ ಹೋಗುವುದು. ಎಲ್ಲಿಗೆ ಹೋಗುದು? ಅಂಬೇರ. ಅಂಬೇರ ಏನಿದು? ರಾಜಸ್ಥಾನದ ಪೂರ್ವದ ರಾಜಧಾನಿ. ಈಗ ಜೈಪುರ ರಾಜಧಾನಿ ಆಗಿದೆ. ಆ ಜೈಪುರದಿಂದ ಒಂದು 10-15 ಕಿಲೋಮೀಟರ್ ಬೆಟ್ಟ ಅಂತ ಸಿಗುತ್ತೆ. ಹಿಂದೆ ರಾಜರುಗಳು ಆಳ್ವಿಕೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅದನ್ನ ರಾಜಧಾನಿಯಾಗಿ ಮಾಡ್ಕೊಂಡಿದ್ರು ಅಂತ ಅಂಬೇರ ಬೆಟ್ಟವನ್ನು ನೋಡುವುದು ಉದ್ದೇಶ ಆಗಿದೆ.